ಇಂಡಿಗೋ ವಿಮಾನದ ಹಾರಾಟದಲ್ಲಿ ಭಾರಿ ವ್ಯತ್ಯಯಾದ ಬೆನ್ನಲ್ಲೇ ಲಗೇಜ್ಗಳನ್ನ ಇದೀಗ ಒಂದೊಂದಾಗಿ ರಿಲೀಸ್ ಮಾಡ್ತಾ ಇರುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಪ್ರಯಾಣಿಕರ ಲಗೇಜ್ ವಿತರಣೆಗೆ ಇದೀಗ ಇಂಡಿಗೋ ಸಂಸ್ಥೆ ಮುಂದಾಗಿದೆ. ಏರ್ಪೋರ್ಟ್ಗಳಲ್ಲೇ ಕೆಲವರ ಲಗೇಜ್ಗಳು ಉಳ್ಕೊಂಡ್ಬಿಟ್ಟಿದ್ವು. ಈಗ ಅದನ್ನು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆಯನ್ನ ಮುಂದುವರಿಸಿದ್ದಾರೆ. ಏರ್ಪೋರ್ಟ್ಗೆ ಬಂದವರಿಗೆ ಏರ್ಪೋರ್ಟ್ನಲ್ಲೇ ವಿತರಣೆಯನ್ನ ಮಾಡ್ತಾರೆ. ಏರ್ಪೋರ್ಟ್ ಬರಲಾಗದವರಿಗೆ ಅವರ ಮನೆಯ ಅಡ್ರೆಸ್ ಏನಿರುತ್ತೆ ಅದಕ್ಕೆ ಡೆಲಿವರಿ ಮಾಡುವಂತಹ ಪ್ರಕ್ರಿಯೆಗೆ ಇಂಡಿಗೋ ಸಂಸ್ಥೆ ಮುಂದಾಗ್ತಿದೆ. ಸೊ ಅವತ್ತು ನೀವು ಗಮನಿಸಿರಬಹುದು, ಅವರ ಲಗೇಜ್ಗಳನ್ನು ಅವರು ಚೆಕ್ ಇನ್ ಮಾಡಿಬಿಟ್ಟಿದ್ರು. ಅದಾದ ನಂತರದಲ್ಲಿ ಅವರಿಗೆ ಫ್ಲೈಟ್ ಕ್ಯಾನ್ಸಲ್ ಅಂತ ಗೊತ್ತಾಗಿದೆ. ಸೊ ಆ ಲಗೇಜ್ ಹೋಗಿದ್ದು ವಾಪಸ್ ಪಡ್ಕೊಳ್ಳಿಕ್ಕಾಗಿರಲಿಲ್ಲ. ಈಗ ಅದೆಲ್ಲವನ್ನು ಕೂಡ ಒಬ್ಬೊಬ್ಬರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಕೃಷ್ಣ. ಈಗ ಲಗೇಜ್ಗಳ ವಿತರಣೆ ಒಂದು ರೀತಿಯ ಸವಾಲಾಗಿದೆ. ಹೇಗೆ ವಿತರಣೆ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಆರಂಭ ಆಗಿರುವಂತಹ ಪ್ರಕ್ರಿಯೆಯಲ್ಲಿ ಎಲ್ಲವೂ ಕೂಡ ಸಾಂಗವಾಗಿದೆಯಾ? ಖಂಡಿತ ದಿವ್ಯ ಜ್ಯೋತಿ, ಈಗಾಗಲೇ ಕೂಡ ಕಳೆದ 5-6 ದಿನಗಳಿಂದ ಪರದಾಡಿದಂತಹ ಪ್ರಯಾಣಿಕರ ಪರಿಸ್ಥಿತಿ ಹೆಂಗಾಗಿತ್ತಂದ್ರೆ, ಕೆಲವು ಕಡೆ ಕನೆಕ್ಟಿಂಗ್ ಫ್ಲೈಟ್ಗಳ ಮೂಲಕ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿದ್ರು. ಬೆಂಗಳೂರಿನಿಂದ ಮತ್ತೆ ಬೇರೆ ಕಡೆಗೆ ಇಲ್ಲಿಂದ ವಿಮಾನವನ್ನು ತಗೊಂಡು ಹೋಗಬೇಕಾಯಿತು. ಆದ್ರೆ ಇಲ್ಲಿ ವಿಮಾನ ಕ್ಯಾನ್ಸಲ್ ಆಯಿತು. ಹಾಗಾಗಿ ಅವರ ಲಗೇಜ್ ಇವರ ಕೈ ಸಿಗಲೇ ಇಲ್ಲ. ಆ ಏರ್ಪೋರ್ಟ್ ನ ಒಳಭಾಗದಲ್ಲೇ ಲಗೇಜ್ ಕೌಂಟರ್ ನಲ್ಲೇ ಉಳ್ಕೊಂಡ್ಬಿಡ್ತು. ದಿನಗಟ್ಲೆಕಾದ್ರೂ ಕೂಡ ಲಗೇಜ್ ಸಿಗ್ಲಿಲ್ಲ. ಕೊನೆಗೆ ಅವರು ಏರ್ಪೋರ್ಟ್ ನಲ್ಲಿ ಉಳ್ಕೊಳ್ಳೋದಾ, ಇಲ್ಲ ಮನೆಗೆ ವಾಪಸ್ ಹೋಗೋದಾ, ಇಲ್ಲ ವಾಪಸ್ ಎಲ್ಲಿಗೆ ಹೋಗೋನಂತ ಬಹಳಷ್ಟು ಗೊಂದಲಗಳಿದ್ದು ಕೊನೆಗೆ ವಿಧಿ ಇಲ್ಲದೆ ಏರ್ಪೋರ್ಟ್ ನಲ್ಲೇ ಲಗೇಜ್ ಅನ್ನ ಬಿಟ್ಟು ಹೊರಟೋಗಿದ್ರು. ಹಾಗಾಗಿ ಈಗ ಕೊನೆಗೆ ಏರ್ಪೋರ್ಟ್ ನ ಆಡಳಿತ ಮಂಡಳಿ ಮತ್ತೆ ಇಂಡಿಗೋ ಸಂಸ್ಥೆ ಜಂಟಿಯಾಗಿ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಯಾರೆಲ್ಲ ಕೂಡ ಇವತ್ತು ಅವರಿಗೆ ಕರೆ ಮಾಡಿ ಅವರ ವಿಳಾಸವನ್ನ ತೆಗೆದುಕೊಳ್ತಾ ಇದ್ರೆ ಅವರು ಬಂದು ನೇರವಾಗಿ ಇಲ್ಲಿ ಟರ್ಮಿನಲ್ 1 ಪಕ್ಕದಲ್ಲಿರುವಂತಹ ಲಗೇಜ್ ಕೌಂಟರ್ ಇದೆ, ಅಲ್ಲಿ ಬೇಕಾದ್ರೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಬಹುದಾಗಿತ್ತು. ಮತ್ತೆ ಯಾರೆಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರ ಅಡ್ರೆಸ್ ಅನ್ನ ತೆಗೆದುಕೊಳ್ತಾ ಇದ್ರೆ ಅವರಿಗೆ ಕೊರಿಯರ್ ಮೂಲಕ ಲಗೇಜ್ ಅನ್ನ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನೇನೋ ಮಾಡ್ತಾ ಇದ್ರೆ. ಆದ್ರೆ ಈ ಎಲ್ಲ ಸಮಸ್ಯೆಗಳು ಕೂಡ ಶಾಶ್ವತವಾದ ಪರಿಹಾರವನ್ನ ಕಂಡುಕೊಳ್ಬೇಕಾಗಿರುವಂತದ್ದು ಇಂಡಿಗೋ ಸಂಸ್ಥೆಯ ನಡೆಯಿಂದ ಇವತ್ತು ಈ ರೀತಿಯ ಪರಿಸ್ಥಿತಿ ದೇಶದಲ್ಲಿ ಉದ್ಭವ ಆಗಿರುವಂತದ್ದು. ಆದ್ರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಯಾವಾಗ ಅನ್ನೋದೇ ಯಾರಿಗೂ ಗೊತ್ತಿಲ್ಲದ ಪ್ರಶ್ನೆ. ಕಾರಣ ಯಾಕೆಂತಂದ್ರೆ ಏಕಾಏಕಿ ಪೈಲಟ್ಗಳ ಕೊರತೆ, ಅವರಿಗೆ ಮಾಡಿದಂತ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸ್ ಏನಿತ್ತು, ಈಗ 36 ಗಂಟೆಗಳ ವಿಶ್ರಾಂತಿಯಿಂದ 48 ಗಂಟೆಗಳ ವಿಶ್ರಾಂತಿಯನ್ನು ಸರ್ಕಾರ ಮಾಡಿತು, ಮತ್ತೆ ವಾಪಸ್ ಪಡೆದ ನಂತರವಾದರೂ ಅವರನ್ನ ಕರ್ತವ್ಯಕ್ಕೆ ಮರುನಿಯೋಜನೆ ಮಾಡಿಕೊಂಡು ಈ ಎಲ್ಲ ಸಮಸ್ಯೆಗಳನ್ನ ಸಲೀಸಾಗಿ ಸಾಲ್ವ್ ಮಾಡಬೇಕಾಯಿತು. ವೀಕೆಂಡು ಜನ ಹೋಗೋದು ಬರುವಂತ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಡಿಸೆಂಬರ್ ಮೊದಲೇ ರಜೆಗಳ ದಿನ ಬಹುತೇಕ ಟ್ರಾವೆಲರ್ಸ್ ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡು ಗ್ರೂಪ್ ಬುಕಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಈಗಲೂ ಪರದಾಡುವಂತ ಪ್ರಸಂಗಗಳು ಮತ್ತೆ ನಡೀತಿದೆ. ಅದು ಯಾವಾಗ ಶಾಶ್ವತವಾದ ಪರಿಹಾರ ಸಿಗುತ್ತೆ ಅನ್ನುವಂತ ಆಶಾಭಾವದಿಂದ ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ಪರಿಸ್ಥಿತಿ ಈಗ ಇರುವಂತದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಮಧುಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಾಕೊಂಡಿದ್ದಂತಹ ಲಗೇಜುಗಳನ್ನು ವಿತರಣೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಇದೇ ಒಂದು ರೀತಿ ತಲೆನೋವಾಗಿತ್ತು. ಇವರು ಯಾವಾಗ ಅದನ್ನು ನಮಗೆ ತಲುಪಿಸ್ತಾರೆ, ಹೇಗೆ ತಲುಪಿಸ್ತಾರೆ, ಈಗ ನಮಗಾಗಿರುವಂತಹ ಫ್ಲೈಟ್ ಕ್ಯಾನ್ಸಲ್ನ ಸಮಸ್ಯೆಯನ್ನೇ ಬಗೆಹರಿಸಲಿಕ್ಕೆ ಅವ್ರಿಗಿನ್ನೂ ಸರಿ ಹೋಗಿಲ್ಲ. ಈ ಲಗೇಜ್ ಕಥೆ ಏನು ಅನ್ನುವಂಥ ಗೋಜ್ಲಿಗೆ ಸಿಕ್ಕಾಕೊಂಡಿದ್ರು. ಕೆಲವರು ಮನೆಗೆ ವಾಪಸ್ ಹೋಗಿದ್ದಾರೆ, ಅವ್ರ ಮನೆಗಳಿಗೆ ಈಗ ಹೋಗುತ್ತೆ. ಯಾರಾದರೂ ಬಂದು ಅಲ್ಲೇ ರಿಸೀವ್ ಮಾಡ್ತಾರೆ ಅಂದರೆ ಅಲ್ಲೂ ಕೊಡ್ತಾರೆ.